ಚಿತ್ತಾಪುರ ಬಳಿಕ ಯಾದಗಿರಿಯಲ್ಲೂ ಆರ್ಎಸ್ಎಸ್ ಕಿಚ್ಚು. ಯಾದಗಿರಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಕೆಆರ್ಡಿಎಸ್ಎಸ್ ಪಥ ಸಂಚಲನ ಫೈಟ್. ಚಿತ್ತಾಪುರದ ಬಳಿಕ ಯಾದಗಿರಿಯಲ್ಲೂ ಕೂಡ ಆರ್ಎಸ್ಎಸ್ ಕಿಚ್ಚು. ಯಾದಗಿರಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಕೆಆರ್ಡಿಎಸ್ಎಸ್ ಪಥ ಸಂಚಲನ ಫೈಟ್ ನಡೀತಾ ಇದೆ. ನವೆಂಬರ್ 4ರಂದು ಕೆಂಭಾವಿ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪ್ಲಾನ್ ಮಾಡಲಾಗಿದೆ. ಪಥ ಸಂಚಲನಕ್ಕೆ ಚಿತ್ತಾಪುರದಂತೆ ಕೆಂಭಾವಿಯಲ್ಲಿ ವಿರೋಧ ವ್ಯಕ್ತವಾಗಿರೋದು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ವಿರೋಧ ವ್ಯಕ್ತವಾಗಿದೆ. ಈಗಾಗಲೇ ಪಥ ಸಂಚಲನ ಮಾಡೋದಕ್ಕೆ ಅನುಮತಿಗಾಗಿ ಆರ್ಎಸ್ಎಸ್ ಅರ್ಜಿಯನ್ನು ಸಲ್ಲಿಸಿರೋದು. ಆರ್ಎಸ್ಎಸ್ಗೆ ಅನುಮತಿ ನೀಡದಂತೆ ಡಿಎಸ್ಎಸ್ನಿಂದ ಡಿಸಿಗೆ ಅರ್ಜಿಯನ್ನು ಹಾಕಲಾಗಿದೆ. ಪಥ ಸಂಚಲನಕ್ಕೆ ವಿರೋಧಕ್ಕೆ ಶಾಂತಿ ಸಭೆ ನಡೆಸಿದ್ದಾರೆ ಪೊಲೀಸರು. ಆರ್ಎಸ್ಎಸ್ ಮತ್ತು ಡಿಎಸ್ಎಸ್ ಮುಖಂಡರ ಜೊತೆ ಪೊಲೀಸರಿಂದ ಶಾಂತಿ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ, ವಿಫಲವಾಗಿದೆ ಶಾಂತಿ ಸಭೆ. ಆರ್ಎಸ್ಎಸ್ಗೆ ಅನುಮತಿ ಕೊಟ್ಟರೆ ನಾವು ಪಥ ಸಂಚಲನ ಮಾಡ್ತೀವಿ ಅನ್ನೋದು ಡಿಎಸ್ಎಸ್ ಹಿಡಿದುಕೊಂಡಿರುವಂಥ ಪಟ್ಟು. ಈಗಾಗಲೇ ನಾವು ಗಮನಿಸಿದ್ವಿ, ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಬೇಕು ಅಂತ ಹೇಳಿ ಆರ್ಎಸ್ಎಸ್ ಹೇಳಿದಾಗ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ, ಅವ್ರಿಗೆ ಯಾವತ್ತು ಅವಕಾಶ ಕೊಡ್ತೀರೋ ನಾವು ಅವತ್ತೇ ಮಾಡ್ತೀವಿ ಅಂತ ಹೇಳಿ ಈ ಒಂದು ಡಿಎಸ್ಎಸ್ ಸಂಘಟನೆ ಹೇಳ್ತಾ ಇತ್ತು. ಆ ನಿಟ್ಟಿನಲ್ಲಿ ಮತ್ತೆ ಈಗ ಯಾದಗಿರಿಯ ಕೆಂಭಾವಿಯಲ್ಲಿ ಮಾಡಬೇಕು ಪಥಸಂಚಲನ ಅಂತ ಅಂದಾಗ ಅವಕಾಶ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಡಿಸಿಗೆ ಅರ್ಜಿಯನ್ನು ಸಲ್ಲಿಸಿದೆ ಅಂತೆ ಡಿಎಸ್ಎಸ್. ಇದರ ಜೊತೆಗೆ ಅವ್ರಿಗೆ ಯಾವತ್ತು ಅವಕಾಶ ಕೊಡ್ತೀರೋ ಅವತ್ತೇ ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದೆಯಂತೆ. ಕೂಡ ಹೇಗೆ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಪರಿಶೀಲನೆ ಮಾಡಿ ನಾವು ಕೊಡೋದು ಅಥವಾ ಏನಾದರೂ ನಿಲ್ಲಿಸೋದು ಎಲ್ಲ ನೋಡ್ತೀವಿ. ನಮ್ಮ ಮುಖ್ಯ ಉದ್ದೇಶ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಥವಾ ಏನಾದರೂ ಸಮಸ್ಯೆ ಆಗದೆ ಎಲ್ಲರಿಗೂ ಅವ್ರವ್ರದ್ದು ಸಂವಿಧಾನಾತ್ಮಕ ಏನು ಹಕ್ಕುಗಳು ಇದೆ ಅದು ಚಲಾಯಿಸಲಿಕ್ಕೆ ಎಲ್ಲರಿಗೂ ಏನೋ ಪೂರ್ತಿ ಸ್ವಾತಂತ್ರ್ಯ ಇದೆ. ಬಟ್ ಏನಾದರೂ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಕ್ಲಾಶಸ್ ಏನಾದರೂ ಸಮಾಜದಲ್ಲಿ ಸೌಹಾರ್ದ ಎಲ್ಲ ಸ್ವಲ್ಪ ಹಾಳು ಮಾಡೋಕ್ಕೆ ಏನೋ ಪ್ರಯತ್ನ ಆಗಬಾರ್ದು ಅಂತ ನಮ್ಮ ಉದ್ದೇಶ. ನೋಡ್ತೀವಿ ಎಲ್ಲ ಅದೇ ಅಪ್ಲಿಕೇಶನ್ಸ್ ಎಲ್ಲ ನಿನ್ನೆ ನಮ್ಮ ಕಡೆ ಬಂದಿದೆ. ನಾವು ಅದು ಪರಿಶೀಲನೆ ಮಾಡಿ ಪೊಲೀಸ್ ಅಭಿಪ್ರಾಯ ತಗೊಂಡು ನಾವು ಆಂತರಿಕೆಲ್ಲ ಚರ್ಚೆ ಮಾಡಿ ಡಿಸಿಷನ್ ಎಲ್ಲ ತಗೊಳ್ತೀವಿ. ಕೆಂಭಾವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ಸಹಜವಾಗಿದ್ದು ದೊಡ್ಡ ಮಟ್ಟಕ್ಕೇ ಹೋಗ್ತಾ ಇರುವಂಗೆ ಕಾಣಿಸ್ತಾ ಇದೆ. ಶಾಂತಿ ಸಭೆ ವಿಫಲ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಇದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ನಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಮಾಡುವ ವಿಚಾರ ಈಗಲೇ ಹೈಕೋರ್ಟ್ ಕೂಡ ಮೆಟ್ಟಿಲೇರಿದ್ದು, ಅದರಂತೆ ಈಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ನವೆಂಬರ್ 4ರಂದು ಆರ್ಎಸ್ಎಸ್ ಕೂಡ ಶತಾಬ್ದಿ ಅಂಗವಾಗಿ ಆರ್ಎಸ್ಎಸ್ ಮುಖಂಡರು ಪಥ ಸಂಚಲನ ಮಾಡಲು ಕೂಡ ಯಾದಗಿರಿ ಜಿಲ್ಲಾಧಿಕಾರಿ ಅವರಿಗೆ ಮೊದಲ ಬಾರಿಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಇದರ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ವಿರೋಧವಾಗಿ ಡಿಎಸ್ಎಸ್ ನ ಸಂಘಟನೆಯ ಮುಖಂಡರು ಕೂಡ ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ಗೆ ನೋಂದಣಿಯಾಗದಂತ ಆರ್ಎಸ್ಗೆ ಅನುಮತಿ ಕೊಡಬಾರದು, ಒಂದ್ ವೇಳೆ ಅನುಮತಿ ಕೊಟ್ರೆ ನಾವು ಕೂಡ ಅಲ್ಲಿ ಪಥಸಂಚಲನೆ ಮಾಡುತ್ತೇವೆ ಎಂಬ ಪಟ್ಟುಗಳನ್ನು ಹಿಡಿದಿದ್ರೆ. ಅದೇ ರೀತಿಯಾಗಿ ನಿನ್ನೆ ಕೂಡ ಏನ್ ಶಾಂತಿ ಸಭೆ ನಡೆಸಿದ್ರು ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ, ಅಲ್ಲಿ ಶಾಂತಿ ಸಭೆ ಕೂಡ ವಿಫಲವಾಗಿದೆ. ಹೀಗಾಗಿ ಈಗ ಜಿಲ್ಲಾಧಿಕಾರಿ ಅವರು ಕೂಡ ಎಲ್ಲಾ ಪರಿಶೀಲನೆ ಮಾಡಿ ಕಾನೂನು ಧಕ್ಕೆ ಆಗದಂತೆ ಪೊಲೀಸರಿಂದ ಅಗತ್ಯ ಮಾಹಿತಿಯನ್ನು ಪಡೆದು ನಾವು ಆದಷ್ಟು ಮುಂದಿನ ದಿನಗಳಲ್ಲಿ ಅದು ಅನುಮತಿ ನೀಡುವ ಬಗ್ಗೆ ನಿರ್ಧಾರ ಮಾಡುತ್ತೇವೆ ಎಂಬ ಮಾಹಿತಿಯನ್ನು ಹೇಳಿದ್ದಾರೆ. ಆದರೆ ಈಗ ಕೆಂಭಾವಿ ಪಟ್ಟಣದಲ್ಲಿ ಬಹುತೇಕವಾಗಿ ಆರ್ಎಸ್ಎಸ್ ನ ಮುಖಂಡರು ಕೇಸರಿ ಧ್ವಜವನ್ನು ಅಲ್ಲಿ ಅಳವಡಿಕೆ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಚನ್ನಬಸಪ್ಪ ಗೌಡ ದರ್ಶನಾಪುರ ಅವರು ಕೂಡ ಎಲ್ಲೋ ಒಂದ್ ಕಡೆ ಈಗಲೇ ಪ್ರಥಮ ಬಾರಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅನುಮತಿ ಕೋರಿ ಅವರಿಗೆ ಅನುಮತಿ ಕೊಡಬೇಕೆಂಬ ಅರ್ಥದಲ್ಲಿ ನಿನ್ನೆ ಮಾತನಾಡಿದ್ದಾರೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಚನ್ನಬಸಪ್ಪ ಗೌಡ ಅವರ ಸೂಚನೆಯಂತೆ ಆರ್ಎಸ್ಎಸ್ಗೆ ನವೆಂಬರ್ 4ರಂದು ಪಥಸಂಚಲನ ಮಾಡಲು ಅನುಮತಿ ನೀಡುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಎಲ್ಲಾ ಅಗತ್ಯ ತಯಾರಿಯನ್ನು ಕೂಡ ಆರ್ಎಸ್ಎಸ್ ನ ಮುಖಂಡರು ಮಾಡ್ತಾ ಇದ್ರೆ. ಆದರೆ ಇದಕ್ಕೆ ವಿರೋಧವಾಗಿ ಡಿಎಸ್ಎಸ್ ನ ಮುಖಂಡರು ಕೂಡ ನಾವು ಕೂಡ ಒಂದ್ ವೇಳೆ ಆರ್ಎಸ್ಎಸ್ಗೆ ಅನುಮತಿ ಕೊಟ್ರೆ ನಾವು ಕೂಡ ಪಥಸಂಚಲನೆ ಮಾಡ್ತೀವಿ ಎಂಬ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಏನು ಅನುಮತಿ ನೀಡುವ ವಿಚಾರ ಸಾಕಷ್ಟು ಜಿಲ್ಲಾಡಳಿತ ಕೂಡ ಕಗ್ಗಂಟು ಕೂಡ ಆಗಿದೆ. ರಾಮ್, ಓಕೆ, ಥ್ಯಾಂಕ್ ಯು ನಾಗಪ್ಪ ಮಾಲಿಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.